ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಾಗರ ಪಂಚಮಿ ಫೆಸ್ಟಿವಲ್ ಅಲ್ವಾ, ದುರ್ಗಾಂಬಿಕಾ ಟೆಂಪಲ್ ದಾವಣಗೆರೆಯಲ್ಲೇ ಇದೆ, ಹೋಗಿದ್ವಿ. ಶ್ರಾವಣ ಸೋಮವಾರ ಅಲ್ವಾ, ನಾಗರ ಪಂಚಮಿ ಸೋಮವಾರ ಬಂದಿದೆ. ಸೊ ದಾವಣಗೆರೆ ದುರ್ಗಮ್ಮನ ಟೆಂಪಲ್ಗೆ ಹೋಗಿದ್ವಿ. ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ಟೆಂಪಲ್ ಫೇಮಸ್. ಭಕ್ತರು ಈ ತಾಯಿಯನ್ನು ಪ್ರೀತಿಯಿಂದ ದುರ್ಗಮ್ಮ, ದುರ್ಗವ್ವ, ದುರ್ಗಾಂಬಿಕಾ ಎಂದು ಕರೆಯುತ್ತಾರೆ. ಭಕ್ತರು ಹರಕೆಯನ್ನು ಹೊತ್ತಿರುತ್ತಾರೆ. ತುಂಬಾ ಜನ ನಡ್ಕೊಂತಾರೆ, ಹರಕೆ ಸಲ್ಲಿಸ್ತಾರೆ. ದುರ್ಗಾಂಬಿಕಾ ಟೆಂಪಲ್ ಒಳಗೆ ಹೇಗಿದೆ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಎಂಟ್ರೆನ್ಸ್ ದೇವಸ್ಥಾನ ಒಳಗೆ ಬಂದ್ರೆ ಶಿವ ಟೆಂಪಲ್ ಇದೆ ಫಸ್ಟ್. ನೆಕ್ಸ್ಟ್ ದುರ್ಗಾಂಬಿಕಾ ಟೆಂಪಲ್ ಪಕ್ಕದಲ್ಲಿ ಇದೆ. ಶಿವನ್ ದರ್ಶನ ಮಾಡಿದ್ಮೇಲೆ ದುರ್ಗಾಂಬಿಕಾ ಟೆಂಪಲ್ ದರ್ಶನ ಮಾಡಬಹುದು. ಅಲ್ಲೇ ಪಕ್ಕದಲ್ಲಿ ಮಹಾವಿಷ್ಣು, ಸೂರ್ಯನಾರಾಯಣ, ವೀರಭದ್ರೇಶ್ವರ ಇದೆ. ದುರ್ಗಮ್ಮ ತುಂಬಾ ಪವರ್ಫುಲ್ ದೇವಿ, ಏನ್ ಅನ್ಕೊಂಡಿರ್ತೀವಿ ಅದಾಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ ದಾವಣಗೆರೆಯಲ್ಲಿ ದುರ್ಗಾಂಬಿಕಾ ಟೆಂಪಲ್ ನ. ದುರ್ಗಾಂಬಿಕಾ ದೇವಸ್ಥಾನ ಹತ್ರ ತುಂಬಾ ದೇವಸ್ಥಾನ ಇದಾವೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ದುರ್ಗಾಂಬಿಕಾ ದೇವಸ್ಥಾನ ಪಕ್ಕ ಆಂಜನೇಯ ಟೆಂಪಲ್ ಇದೆ. ಆಂಜನೇಯ ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿದೆ, ನೀವು ಒಂದ್ಸರಿ ವಿಸಿಟ್ ಮಾಡಿ. ಆಂಜನೇಯ ಟೆಂಪಲ್ ಚೆನ್ನಾಗಿದೆ. ಗೋಡೆ ಮೇಲೆ ಆಂಜನೇಯ ಕತೆ ವಿವರಿಸಿದ್ದಾರೆ. ಆಂಜನೇಯ ಪವರ್ಫುಲ್ ದೇವರು. ಸಾಟರ್ಡೆ ಹೋಗ್ಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಆಂಜನೇಯ ಟೆಂಪಲ್ ತುಂಬಾ ಚೆನ್ನಾಗಿದೆ ಅಂತ ದೇವರು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹನುಮಂತ ಇಲ್ಲೊಂದಿದೆ, ಪಕ್ಕದಲ್ಲಿ ಒಂದಿದೆ, ಆ ಕಡೆ ಒಂದಿದೆ. ನಾನಂತೂ ಸಾಟರ್ಡೆ ಆಂಜನೇಯ ಟೆಂಪಲ್ಗೆ ಹೋಗ್ತಿರ್ತೀನಿ. ಆಂಜನೇಯ ದೇವಸ್ಥಾನ ಪಕ್ಕ ನಾಗದ ದೇವರು ಇದೆ, ಅದ್ರ ಪಕ್ಕ ಕೃಷ್ಣ ಟೆಂಪಲ್ ಇದೆ. ಈ ಗೋಪಾಲ್ ಕೃಷ್ಣ ನಿಲಯ ಇದೆ. ಕೊಳಲು ನುಡಿಸ್ತಿರೋದು, ಹಸು ಮೇಲೆ ಕೂತಿರೋದು ಇದೆ. ಈ ಕೃಷ್ಣನಿಗೆ ನಡ್ಕೊಬೇಕು, ಕಷ್ಟ ಬಂದ್ರೆ ಮನ್ಸಿಗೆ ಶಾಂತಿ ಸಿಗುತ್ತೆ ಕೃಷ್ಣನೆಂದ್ರೆ. ನೆಕ್ಸ್ಟ್ ಬಂದ್ರೆ ನಾಗಪ್ಪ ದೇವ್ರಿದೆ. ನಾಗಪ್ಪ ಮೂರ್ತಿಗಳು ಇದಾವೆ ತುಂಬಾ. ಇಲ್ಲಿ ನಾಗ ಪಂಚಮಿ ದಿವಸ ಇಲ್ಲಿ ಪೂಜೆ ಮಾಡ್ತಾರೆ. ನಾಗಪ್ಪಗೆ ಪೂಜೆ ಮಾಡ್ಬೇಕು ವರ್ಷ ನಾಗ ಪಂಚಮಿ ದಿವಸ. ಎದುರುಗಡೆನೆ ಅರಳಿ ಮರ ಇದೆ, ಪೂಜೆ ಮಾಡಿ ಸುತ್ತರಿಬೇಕು 3 ರೌಂಡ್. ಇದ್ರಲ್ಲಿ ಸುಬ್ರಹ್ಮಣ್ಯದಲ್ಲಿ ನಾಗಪ್ಪ ದೇವರು ಪೂಜೆ ಮಾಡ್ತಾರೆ. ಇದಿರಲ್ಲ ಫ್ರೆಂಡ್ಸ್, ನಾಗಪ್ಪ ತೋರಿಸ್ತಿದೀನಿ. ಎಷ್ಟೊಂದು ಮೂರ್ತಿಗಳು ಇದೆ ನೋಡ್ರಿ ಫ್ರೆಂಡ್ಸ್. ಉದ್ದಕ್ಕೆ ಮೂರ್ತಿ ಇದಾವೆ, ಒಂದು 10-15 ಮೂರ್ತಿ ಇದಾವೆ. ಮೂರ್ತಿಗೂ ಹಾಲು ಹಾಕ್ತಾರೆ, ಉತ್ತಕ್ಕೂ ಹಾಲು ಹಾಕ್ತಾರೆ. ನಾಗಪ್ಪಂಗೆ ಹಾಲು ಹಾಕ್ಬೇಕು, ಕೃಷ್ಣ ಕುಂಕುಮದಿಂದ ಪೂಜೆ ಮಾಡ್ಬೇಕು. ಕುಟುಂಬಕ್ಕೆ ಒಳ್ಳೇದಾಗುತ್ತೆ, ಆರೋಗ್ಯ ಶಕ್ತಿ ಕೊಡ್ಲಿ ಎಂದು ಪ್ರಾರ್ಥಿಸುತ್ತಾರೆ. ನವಗ್ರಹ ಪೂಜೆ ಮಾಡ್ತಾರೆ, ಟೆಂಪಲ್ ಇದೆ. ನೆಕ್ಸ್ಟ್ ಅರಳಿ ಮರ ಹತ್ರ ಕೆಳಗಡೆ ಗಣಪತಿ ಟೆಂಪಲ್ ಇದೆ. ಅರಳಿ ಮರ ಕೆಳಗೆ ಸಣ್ಣದು ಗಣಪತಿ ಇದೆ. ನೆಕ್ಸ್ಟ್ ನಾವು ಅಲ್ಲಿಂದ ವೀರಭದ್ರೇಶ್ವರ ಟೆಂಪಲ್ಗೆ ಹೋದ್ವಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ವೀರಭದ್ರೇಶ್ವರ ಅಂದ್ರೆ ಶಿವನ್ ಟೆಂಪಲ್, ಶಿವನ್ ಪೂಜೆ ಮಾಡ್ಬೇಕು. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ದುರ್ಗಾಂಬಿಕಾ ದೇವಸ್ಥಾನ ಹತ್ರ ಎಷ್ಟಕ್ಕೊಂದು ದೇವಸ್ಥಾನ ಇದೆ. ದುರ್ಗಾಂಬಿಕಾ ದೇವಸ್ಥಾನನ ನಾಡ ದೇವತೆ ಅಂತ ಕರೀತಾರೆ. 2 ವರ್ಷಕ್ಕೊಂದ್ಸರಿ ಜಾತ್ರೆ ಆಗುತ್ತೆ ದಾವಣಗೆರೆಯಲ್ಲಿ. ತುಂಬಾ ಜನ ಬಂದಿರ್ತಾರೆ, ತುಂಬಾ ರಶ್ ಇರುತ್ತೆ. ದುರ್ಗಾಂಬಿಕಾ ದೇವಸ್ಥಾನಕ್ಕೆ ಹೋಗಿ ಮನೆಗೆ ಬಂದು ನಾಗರ ಪಂಚಮಿ ಅಲ್ವಾ, ಹಬ್ಬದ ಅಡುಗೆ ಮಾಡ್ತಿದ್ದೀನಿ. ಹೆಸರುಬೇಳೆ ಪಾಯಸ, ಅನ್ನ ಸಾಂಬಾರ್, ಚಿತ್ರಾನ್ನ ಮಾಡಿದೆ. ಹೆಸರುಬೇಳೆ ಪಾಯಸ ಹೇಗ್ ಮಾಡೋದು ನೋಡೋಣ ಫ್ರೆಂಡ್ಸ್. ಹಾಲ್ ಬೌಲು ಜಾಮೂನ್ ಬಟ್ಲಲ್ಲಿ ಹೆಸರುಬೇಳೆ ತಗೊಂತಿದೀನಿ. ಅಳತೆ ತಗೊಬೇಕು. ಹೆಸರುಬೇಳೆನ ಮೆಜರ್ಮೆಂಟ್ ಗೊತ್ತಾಗಲ್ಲ, ಸೊ ಹೆಸರುಬೇಳೆನ ಚೆನ್ನಾಗಿ ಹುರಿಬೇಕು. ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಹುರಿಬೇಕು, ಒಂದು 10 ಮಿನಿಟ್ಸ್. ಫ್ರೆಂಡ್ಸ್, ಹೆಸರುಬೇಳೆ ಹುರಿತಿದೀನಿ ಇವಾಗ. ಲೋ ಫ್ಲೇಮ್ ಅಲ್ಲಿ ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿಬೇಕು. ಹೆಸರುಬೇಳೆ ಗೋಲ್ಡನ್ ಕಲರ್ ಬರೋ ತನಕ ಹುರಿಬೇಕು, ಕಂತಿರ್ಬೇಕು ಹೆಸರುಬೇಳೆ ಹುರಿಬೇಕಾದ್ರೆ, ಇಲ್ಲ ಅಂದ್ರೆ ಸಿಯುತ್ತೆ. ಅದಕ್ಕೆ ಲೋ ಫ್ಲೇಮ್ ಅಲ್ಲಿ ಗ್ಯಾಸ್ ಇಟ್ಕೊಂಡು ಹುರಿಬೇಕು ಚೆನ್ನಾಗಿ. ಹುರಿಯಕ್ಕೆ ಒಂದು 10 ಮಿನಿಟ್ಸ್ ಆಗುತ್ತೆ. ಹೆಸರುಬೇಳೆ ಗೋಲ್ಡನ್ ಕಲರ್ ಕಾಣ್ತಿದೆಯಲ್ಲ ಫ್ರೆಂಡ್ಸ್, ಇವಾಗ ಗ್ಯಾಸ್ ಆಫ್ ಮಾಡಬೇಕು. ಹೆಸರುಬೇಳೆ ಆರಕ್ ಬಿಡ್ಬೇಕು ಒಂದು 15 ಮಿನಿಟ್ಸ್. ಅಷ್ಟರಲ್ಲಿ ನಾವು ಬೆಲ್ಲ ಪಾಕ ಮಾಡ್ಕೊಳ್ಳೋಣ. ಯಾವ್ದು ಹೆಸರುಬೇಳೆ ತಗೊಂಡಿರ್ತೀವೋ ಅದ್ರಲ್ಲೇ ತಗೊಬೇಕು. ಸ್ಮಾಲ್ ಬೌಲಲ್ಲಿ ತಗೊಂತಿದೀನಿ, ನೋಡ್ತಿದಾರ ಫ್ರೆಂಡ್ಸ್. ಬೆಲ್ಲ ತಗೊಂಡು ಹಾಕ್ತಿದೀನಿ, ಹಾಕಿದೆ. ಅದೇ ಬೌಲಲ್ಲಿ 2 ಕಪ್ ನೀರ್ ಹಾಕ್ತಿದೀನಿ, ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಮೆಜರ್ಮೆಂಟ್ ಅಲ್ಲಿ ಹಾಕ್ಬೇಕು, ಇಲ್ಲ ಅಂದ್ರೆ ಬೆಲ್ಲ ಪಾಕ ಸರಿಯಾಗಲ್ಲ. ನಿಮಗೆ ಹೇಗ್ ಬೇಕೋ ಸ್ವೀಟ್ ಆ ತರ ಬೆಲ್ಲ ಹಾಕ್ಬೇಕು. ಜಾಸ್ತಿ ಸ್ವೀಟ್ ಬೇಕು ಅಂದ್ರೆ ಜಾಸ್ತಿ ಬೆಲ್ಲ ಹಾಕ್ಬೇಕು. ಮೆಜರ್ಮೆಂಟ್ ತಕ್ಕಂಗೆ ಬೆಲ್ಲ ಪಾಕನ ಮಾಡ್ಬೇಕು. ನೀರ್ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಲೋ ಫ್ಲೇಮ್ ಇಲ್ಲ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಗೂರಾಡ್ತಿರ್ಬೇಕು. ಇದಿರಲ್ಲ ಫ್ರೆಂಡ್ಸ್, ಬೆಲ್ಲ ಕುದೀತೈತೆ ಇವಾಗ ನೀರಲ್ಲಿ. ಚೆನ್ನಾಗಿ ಗೂರಾಡ್ತಾ ಇರ್ಬೇಕು, ನೋಡ್ಕೊಂತಿರ್ಬೇಕು. ಜಾಸ್ತಿ ನೀರ್ ಹಾಕ್ಬಾರ್ದು, ಸ್ವಲ್ಪ ಹಾಕ್ಬೇಕು. ಎಲ್ಲ ಕರಗತಂಗ ಚೆನ್ನಾಗಿ ಮಿಕ್ಸ್ ಮಾಡ್ತಿರ್ಬೇಕು ಸ್ಪೂನ್ ಅಲ್ಲಿ. ಎಲ್ಲ ಪಾಕ ಆಗಿದೆ ಅನ್ಸುತ್ತೆ, ನೋಡ್ತಿದಿರಲ್ಲ ಫ್ರೆಂಡ್ಸ್, ಚೆನ್ನಾಗಿ ಕುದೀತಿದೆ. ಎಲ್ಲ ಪಾಕ ಆಗಿದೆ. ಇವಾಗ ಹೆಸರುಬೇಳೆ ಆರಿದೆ, ಅದನ್ನ ನಾವು ಕುಕ್ಕರ್ ಅಲ್ಲಿ ಮಾಡ್ಬೇಕು. ಕುಕ್ಕರ್ ಅಲ್ಲೇ ಹಾಕ್ತಿದೀನಿ ಹೆಸರುಬೇಳೆನ. ತಗೊಂಡಿದ್ನಲ್ಲ ಅದನ್ನೇ ಹಾಕ್ತಿದೀನಿ. ಹೆಸರುಬೇಳೆ ಹಾಕಿದ್ಮೇಲೆ ಅದೇ ಬೌಲಲ್ಲಿ 2 ಕಪ್ ನೀರ್ ಹಾಕ್ತಿದೀನಿ. ನೀರ್ ಜಾಸ್ತಿ ಹಾಕ್ಬಾರ್ದು, ಹೆಸರುಬೇಳೆಗೆ ಮೀಡಿಯಂ ಆಗಿ ಹಾಕ್ಬೇಕು. ಕುಕ್ಕರ್ ಅಲ್ಲಿ ಒಂದು 3 ವಿಜಲ್ ಕೂಗಿಸ್ಬೇಕು. ಹೆಸರುಬೇಳೆನ ಚೆನ್ನಾಗಿ ಬೇಯುತ್ತೆ. ಬೇಳೆ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಗೋಡಂಬಿ ಬಾದಾಮಿ ಚೆನ್ನಾಗಿ ಕುಟ್ಕೊಂಡಿದೀನಿ. ದ್ರಾಕ್ಷಿ ಗೋಡಂಬಿ ಬಾದಾಮಿ ಸ್ವಲ್ಪ, ಏಲಕ್ಕಿ ಪುಡಿ ಸ್ವಲ್ಪ ಕುಟ್ಕೊಂಡಿದೀನಿ.
ಡ್ರೈ ಫ್ರೂಟ್ಸ್ ನ ಇವಾಗ ಹುಡ್ಕೊಬೇಕು ಪ್ಯಾನ್ ಅಲ್ಲಿ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್. ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಕ್ಬೇಕು ಪಾಯಸಗೆ ಸೂಪರ್ ಆಗುತ್ತೆ. ಹೆಸರುಬೇಳೆ ಪಾಯಸಗೆ ಸ್ಪೂನ್ ತುಪ್ಪ ಹಾಕ್ದೆ, ತುಪ್ಪ ಕಾದಿದ್ಮೇಲೆ ಗೋಡಂಬಿ ದ್ರಾಕ್ಷಿ ಹಾಕ್ತಿದ್ದೀನಿ, ಬಾದಾಮಿನೂ ಹಾಕ್ತಿದ್ದೀನಿ. ಚೆನ್ನಾಗಿ ಫ್ರೈ ಮಾಡಬೇಕು. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ತಿರ್ಬೇಕು. ದ್ರಾಕ್ಷಿ ದಪ್ಪ ಆಗುತ್ತೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್. ಫ್ರೈ ಮಾಡಿದ್ಮೇಲೆ ಗೋಲ್ಡನ್ ಕಲರ್ ಬರಬೇಕು. ಗೋಡಂಬಿ ದ್ರಾಕ್ಷಿ ಬಾದಾಮಿ ಚೆನ್ನಾಗಿ ಫ್ರೈ ಆಗಿದೆ. ಆಫ್ ಮಾಡಬೇಕು ಗ್ಯಾಸ್ನ. ಹಾಕ್ಬಿಡ್ಬೇಕು ಡ್ರೈ ಫ್ರೂಟ್ಸ್ ನ. 3 ವಿಚಲ್ ಆಯ್ತು. ಹೆಸರುಬೇಳೆ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ದು ಓಪನ್ ಮಾಡಿ ಬೆಲ್ಲ ಪಾಕ ಆರಿದ್ಯೆಲ್ಲ ನಾವು ಸೋಸ್ತಿದೀವಿ. ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಬೆಲ್ಲದಲ್ಲಿ ಕಸ ಕಡ್ಡಿ ಇರುತ್ತೆ. ಸೋಸ್ ಹಾಕಿದ್ರೆ ಚೆನ್ನಾಗಿ ಅಂತ ಹಾಕ್ತಿದ್ದೀನಿ. ಬೆಲ್ಲದ ಪಾಕ ಹಾಕ್ದೆ. ಇವಾಗ ಹಾಕಿದ್ಮೇಲೆ ಚೆನ್ನಾಗಿ ಊರಾಡಬೇಕು. ಹೆಸರುಬೇಳೆ ಸ್ವಲ್ಪ ಬೇಗ ನಾವು ಸ್ಮ್ಯಾಶ್ ಮಾಡ್ತಿದೀವಿ. ಈ ತರ ಚೆನ್ನಾಗಿ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗುತ್ತೆ ಹೆಸರುಬೇಳೆ ಪಾಯಸ. ನೀವು ಒಂದ್ಸರಿ ಈ ತರ ಟ್ರೈ ಮಾಡಿ ಹೆಸರುಬೇಳೆ ಪಾಯಸನ ನಾನು ಮಾಡಿದ್ದ ರೀತಿ. ಹೆಸರುಬೇಳೆ ಸ್ಮ್ಯಾಶ್ ಆದ್ಮೇಲೆ ಸ್ಮಾಲ್ ಕಪ್ ಅಲ್ಲಿ ಹಾಲು ಹಾಕ್ತಿದೀನಿ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹಾಲು ಹಾಕಿದ್ರೆ ಹೆಸರುಬೇಳೆ ಪಾಯಸ ಚೆನ್ನಾಗುತ್ತೆ, ಮಂದಗೆ ಚೆನ್ನಾಗಿರುತ್ತೆ ಹೆಸರುಬೇಳೆ ಪಾಯಸ. ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಹೆಸರುಬೇಳೆ ಪಾಯಸ ಎಷ್ಟು ಚೆನ್ನಾಗಿ ಮಂದಗಾಗಿದೆ, ಚೆನ್ನಾಗಿದೆ. ಡ್ರೈ ಫ್ರೂಟ್ಸ್ ಹುಡ್ಕೊಂಡಿದ್ನೆಲ್ಲ ಹಾಕ್ತಿದ್ದೀನಿ ಕುಕ್ಕರ್ಗೆ. ಇವಾಗ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಡ್ರೈ ಫ್ರೂಟ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಪುಡಿ ಹಾಕಬೇಕು, ಫ್ಲೇವರ್ಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ಪೂನಲ್ಲಿ ಮಿಕ್ಸ್ ಮಾಡ್ತಿರ್ಬೇಕು. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಬೇಕು. ಹೆಸರುಬೇಳೆ ಪಾಯಸ ಸೂಪರ್ ಆಗಿತ್ತು. ಟೇಸ್ಟ್ ಮಾಡಿದ್ದೀನಿ ನಾನು, ನನ್ನ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ಚೆನ್ನಾಗಿತ್ತು ಅಂತ ಹೇಳಿದ್ರು. ಹೆಸರುಬೇಳೆ ಪಾಯಸ ಕರೆಕ್ಟ್ ಇದೆ ಅಂತ ಹೇಳಿದ್ರು. ಸ್ವೀಟ್ ಹೆಸರುಬೇಳೆ ಪಾಯಸ ಹಬ್ಬದಲ್ಲಿ ನೀವು ಒಂದ್ಸರಿ ಮನೇಲಿ ಮಾಡಿ ಹೆಸರುಬೇಳೆ ಪಾಯಸ ಹೇಗ್ ಬಂತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಹೆಸರುಬೇಳೆ ಪಾಯಸ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ರಿ ಫ್ರೆಂಡ್ಸ್. ಹೆಸರುಬೇಳೆ ಪಾಯಸ ಸೂಪರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸರಿ ಮನೇಲಿ ಟ್ರೈ ಮಾಡಿ. ಹೆಸರುಬೇಳೆ ಪಾಯಸ ರೆಡಿ ಇದೆ. ಇವಾಗ ಚೆನ್ನಾಗಿ ಕುದಿಸಿ ಆಫ್ ಮಾಡಬೇಕು ಗ್ಯಾಸ್. ನಾನೀಗ ಹೆಸರುಬೇಳೆ ಪಾಯಸ 2 ಬೌಲಲ್ಲಿ ಸರ್ವ್ ಮಾಡ್ತಿದ್ದೀನಿ. ಸರ್ವ್ ಮಾಡಿದ್ದೆ 2 ಬೌಲಲ್ಲಿ. ಹೆಸರುಬೇಳೆ ಪಾಯಸ ಎಷ್ಟು ಚೆನ್ನಾಗಿದೆ ನೋಡ್ರಿ ಫ್ರೆಂಡ್ಸ್. ನಾಗಪಂಚಮಿ ಹಬ್ಬಕ್ಕೆ ಚಿತ್ರಾನ್ನ, ಪಾಯಸ, ಅನ್ನ ಸಾಂಬಾರ್ ಹಬ್ಬದ ಅಡುಗೆ ಮಾಡಿದ್ದೆ. ನಾಗರ ಪಂಚಮಿ ಹಬ್ಬಕ್ಕೆ ಅಡುಗೆ ಮಾಡಿದ್ದೆ. ನಿಮ್ಮ ಮನೇಲಿ ಏನ್ ಅಡುಗೆ ಮಾಡಿದ್ರಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್.